ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. 4,48,400 ಕೋಟಿ ಬಜೆಟ್ ಅನ್ನು ಮಂಡಿಸಿರುವಂತದ್ದು ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಅಳೆದು ತೂಗಿ ಅವರು ಅನುದಾನವನ್ನ ಹಂಚಿಕೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನ ಬ್ಯಾಲೆನ್ಸ್ ಮಾಡಿದ್ದಾರೆ. ಅಭಿವೃದ್ಧಿಗೂ ಕೂಡ ಸಾಕಷ್ಟು ಹಣವನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಕೆಲವೊಂದು ಜನಪ್ರಿಯ ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿರುವಂತದ್ದು ಸಿದ್ದರಾಮಯ್ಯನವರು. ಹಾಗಾದ್ರೆ ಸಿದ್ದರಾಮಯ್ಯನವರ ಬಜೆಟ್ನ ಹೈಲೈಟ್ಸ್ನ ಪ್ರಮುಖ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ನೋಡ್ತಾ ಹೋಗೋಣ. ನೇ ಸಾಲಿನ ಆಯವ್ಯಯವನ್ನು ಸದನದ ಮುಂದೆ ಮಂಡಿಸಲು ನನಗೆ ಸಂತೋಷವಾಗುತ್ತಿದೆ. ಸಿಎಂ ಸಿದ್ದರಾಮಯ್ಯನವರು ಬರೋಬ್ಬರಿ 17ನೇ ಬಾರಿ ತಮ್ಮ ದಾಖಲೆಯ ಬಜೆಟ್ ಮಂಡಿಸಿದ್ದಾರೆ. 4,48,000 ಕೋಟಿ ಗಾತ್ರದ ಬಜೆಟ್ ಮಂಡಿಸಿದ್ದಾರೆ. ಸಿದ್ದರಾಮಯ್ಯನವರ ಈ ಬಜೆಟ್ನಲ್ಲಿ ಹಲವು ಜನಪ್ರಿಯ ಯೋಜನೆಗಳು ಘೋಷಣೆಯಾಗಿವೆ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 56,432 ಸರ್ಕಾರಿ ಹುದ್ದೆ ಭರ್ತಿಗೆ ಸಂಕಲ್ಪ ತೊಟ್ಟಿದ್ದು ಶೀಘ್ರವೇ ಅಧಿಸೂಚನೆ ಹೊರಡಿಸಲಾಗುವುದು. ಅನ್ನಭಾಗ್ಯದ 5 ಕೆಜಿ ಅಕ್ಕಿ ಕೊಟ್ಟು ಇನ್ನುಳಿದ 5 ಕೆಜಿ ಅಕ್ಕಿ ಬದಲು ಇಂದಿರಾ ಕಿಟ್ ನೀಡಲು 6,200 ಕೋಟಿ ರೂಪಾಯಿ ಮೀಸಲಿರಿಸಲಾಗಿದೆ. ಗ್ಯಾರಂಟಿಗಳಿಗೆ ಅನುದಾನ ಇಟ್ಟಿದ್ದು ಗೃಹಲಕ್ಷ್ಮಿಯರಿಗೆ 28,608 ಕೋಟಿ ಮೀಸಲಿಡಲಾಗಿದೆ. ಉದ್ಯೋಗಸ್ಥ ಮಹಿಳೆಯರಿಗೆ ತಿಂಗಳಲ್ಲಿ 1 ದಿನ ವೇತನ ಸಹಿತ ಋತುಚಕ್ರ ರಜೆಗೆ ಅವಕಾಶ ನೀಡಲಾಗಿದೆ. 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆ ನಿಷೇಧಿಸಲಾಗಿದೆ. ರಾಜ್ಯದ 38 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ 30,000 ಕೋಟಿ ಸಾಲ ನೀಡುವ ಗುರಿ ಹೊಂದಲಾಗಿದೆ. ಶಾಲೆ, ಕಾಲೇಜು, ಕ್ಯಾಂಪಸ್ಗಳಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ದೌರ್ಜನ್ಯ ತಡೆಗೆ ರೋಹಿತ್ ವೇಮುಲ ಕಾಯ್ದೆ ತರುವುದಾಗಿ ಸಿಎಂ ಘೋಷಿಸಿದ್ದಾರೆ. ಬಹುದಿನಗಳ ಬೇಡಿಕೆಯಾದ ಕಾರವಾರ, ಯಾದಗಿರಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡಲಾಗುವುದು. ಬೆಂಗಳೂರು, ಬೀದರ್, ವಿವಿ ಪಶು ಆಸ್ಪತ್ರೆಗಳಲ್ಲಿ ಶ್ವಾನ ಸಂತಾನ ನಿಯಂತ್ರಣ ತರಬೇತಿ ಕೇಂದ್ರಗಳನ್ನು ತೆರೆಯಲಾಗುವುದು. ಅಲ್ಪಸಂಖ್ಯಾತರಿಗೆ ಶಾಲೆ, ಹಾಸ್ಟೆಲ್, ಸಾಲದ ಬಡ್ಡಿ ಮನ್ನಾ, ಹಜ್ ಭವನದಂಥ ಯೋಜನೆಗಳು ಘೋಷಣೆಯಾಗಿವೆ. ಶಾಲೆಗಳ ಶಿಕ್ಷಕರ ನೇಮಕಾತಿ, ಎಐ ತಂತ್ರಜ್ಞಾನದ ಉತ್ತೇಜನ, ಕಲಿಕಾ ಸಾಮರ್ಥ್ಯ ಹೆಚ್ಚಳಕ್ಕೂ ಆದ್ಯತೆ ನೀಡಲಾಗಿದೆ. ಬೆಂಗಳೂರಿಗೆ 2ನೇ ಏರ್ಪೋರ್ಟ್ ಪ್ರಸ್ತಾಪ ಮಾಡಲಾಗಿದ್ದು ರಾಜ್ಯದ 9 ರೈಲ್ವೆ ಮಾರ್ಗಕ್ಕೆ 600 ಕೋಟಿ ಮೀಸಲಿರಿಸಲಾಗಿದೆ. ಬೆಂಗಳೂರಿನ ಹೆಬ್ಬಾಳ ಜಂಕ್ಷನ್ನಿಂದ ಮೇಖ್ರಿ ಸರ್ಕಲ್ವರೆಗೆ ಸುರಂಗ ಮಾರ್ಗದ ಪ್ರಸ್ತಾಪವಿದೆ. ಬೆಂಗಳೂರು, ಮೈಸೂರು ಧೋಬಿಘಾಟ್ಗಳಲ್ಲಿ ಆಧುನಿಕ ಲಾಂಡ್ರಿಗಳ ಸ್ಥಾಪನೆ ಮಾಡಲಾಗುವುದು. ಸಾರಿಗೆ ನೌಕರರ ವೇತನ ಬಾಕಿ ಪಾವತಿಗಾಗಿ 1,271 ಕೋಟಿ ಮೀಸಲಿರಿಸಲಾಗಿದೆ. ರಾಮನಗರ, ಶಿಡ್ಲಘಟ್ಟ, ಹಾವೇರಿ, ತಾಂಡವಪುರ, ಕಲಬುರಗಿಯಲ್ಲಿ ರೇಷ್ಮೆ ಪಾರ್ಕ್ಗಳ ನಿರ್ಮಾಣ ಮಾಡಲಾಗುವುದು. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿಗೆ ಬ್ಯಾಲೆನ್ಸ್ ಶೀಟ್ ಆಧಾರದಡಿ ಮುನ್ಸಿಪಲ್ ಬಾಂಡ್ ಜಾರಿಗೂ ತಯಾರಿ ಮಾಡಿಕೊಳ್ಳಲಾಗ್ತಿದೆ. ಸರ್ಕಾರದ ಕಡತ ಕಾನೂನುಗಳೆಲ್ಲವನ್ನೂ ಕನ್ನಡದಲ್ಲೇ ಮುದ್ರಣ ಮಾಡುವುದಾಗಿ ಬಜೆಟ್ನಲ್ಲಿ ಸಿಎಂ ಘೋಷಿಸಿದ್ರು. ಕರ್ನಾಟಕದ 45ಕ್ಕೂ ಹೆಚ್ಚಿನ ಉತ್ಪನ್ನಗಳಿಗೆ ಜಿಐ ಮಾನ್ಯತೆಗಳು ದೊರೆತಿವೆ. ಈ ಮಾನ್ಯತೆಗಳು ನಮ್ಮ ಜನರ ಪಾರಂಪರಿಕ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದ್ದು ಹೊಸ ಉದ್ಯೋಗಗಳ ಸೃಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ರಾಜ್ಯದ ಪ್ರಮುಖ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವುದರ ಮೂಲಕ ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸುತ್ತಿದ್ದೇವೆ. ನಮ್ಮ ಚುನಾವಣಾ ಪ್ರಣಾಳಿಕೆಯಂತೆ ಉದ್ಯೋಗ ಸೃಷ್ಟಿಗೆ ನಾವು ಆದ್ಯತೆ ನೀಡಿದ್ದೇವೆ. ಈ ವರ್ಷ 56,432 ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದೇವೆ. ಉದ್ಯೋಗ ನೇಮಕಾತಿಗಳಲ್ಲಿ ನ್ಯಾಯಾಲಯದ ಪ್ರಕರಣಗಳಿಂದ ಉಂಟಾಗಿದ್ದ ವಿಳಂಬವನ್ನು ಪರಿಗಣಿಸಿ ವಯೋಮಿತಿಯಲ್ಲಿ 1 ಬಾರಿಗೆ 5 ವರ್ಷಗಳ ಸಡಿಲಿಕೆ ನೀಡಿದ್ದೇವೆ. ಸರ್ಕಾರ ಪ್ರತಿಷ್ಠಿತ ಹಾಗೂ ಜನಪ್ರಿಯ ಗ್ಯಾರಂಟಿ ಯೋಜನೆಗಳಿಗೂ ಸಿಎಂ ಹಣ ಮೀಸಲಿಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ 28,608 ಕೋಟಿ, ಗೃಹಜ್ಯೋತಿಗೆ 10,578 ಕೋಟಿ, ಅನ್ನಭಾಗ್ಯ ಯೋಜನೆಗೆ 6,200 ಕೋಟಿ, ಶಕ್ತಿ ಯೋಜನೆಗೆ 5,300 ಕೋಟಿ ಮೀಸಲಿಡಲಾಗಿದೆ. ಆದರೆ ಯುವ ನಿಧಿಗೆ ಅನುದಾನ ಇಟ್ಟಿಲ್ಲ. ಗೃಹಲಕ್ಷ್ಮಿ ಯೋಜನೆಯಡಿ ಇಲ್ಲಿಯವರೆಗೂ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಒಟ್ಟು 62,345 ಕೋಟಿ ರೂಗಳ ವೆಚ್ಚ ಭರಿಸಲಾಗಿದೆ. ಈ ಯೋಜನೆಯಡಿ 1.24 ಕೋಟಿ ಫಲಾನುಭವಿಗಳಿಗೆ ಯಶಸ್ವಿಯಾಗಿ ಧನ ಸಹಾಯ ಪಾವತಿಸಲಾಗುತ್ತಿದೆ. ಪ್ರಸಕ್ತ ಸಾಲಿನಲ್ಲಿ ಈ ಯೋಜನೆಯಡಿ 28,608 ಕೋಟಿ ರೂಗಳನ್ನು ಮೀಸಲಿರಿಸಿದೆ. ಬಜೆಟ್ನಲ್ಲಿ ಸರ್ವಧರ್ಮಗಳಿಗೂ ಪಾಲು ಹಂಚಿದ್ದಾರೆ ಸಿದ್ದರಾಮಯ್ಯ.
ವೈಷ್ಣೋದೇವಿ ಯಾತ್ರೆ ಮಾಡುವವರಿಗೆ ಕೊಡಲು 5 ಕೋಟಿ ಮೀಸಲಿದೆ. ರಾಜ್ಯದ ವಿವಿಧೆಡೆಯ 259 ಕಲ್ಯಾಣಿಗಳ ಪುನಶ್ಚೇತನಕ್ಕೆ 5 ಕೋಟಿ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಗಳ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಲಾಗುವುದು. ಆಂಧ್ರದ ಶ್ರೀಶೈಲಂನಲ್ಲಿ ಹೊಸದಾಗಿ ಯಾತ್ರಿ ನಿವಾಸ ನಿರ್ಮಾಣ ಮಾಡಲಾಗುವುದು. ಇನ್ನು ಅಲ್ಪಸಂಖ್ಯಾತರಿಗಾಗಿ ಹುಬ್ಬಳ್ಳಿ ಕಲಬುರಗಿಯಲ್ಲಿ ಹಜ್ ಭವನ ನಿರ್ಮಾಣ ಮಾಡಲಾಗುವುದು. ವಕ್ಫ್ ಆಸ್ತಿ ಅಭಿವೃದ್ಧಿಗೆ ಹಣ ಮೀಸಲಿಡಲಾಗಿದೆ. ಕ್ರೈಸ್ತ ಸಂಸ್ಥೆಗಳ 10 ವೃದ್ಧಾಶ್ರಮಗಳಿಗೆ 5 ಕೋಟಿ ನೀಡಲಾಗುವುದು. ಜೈನ, ಬೌದ್ಧ, ಸಿಖ್ ಸಮುದಾಯಗಳಿಗೆ 100 ಕೋಟಿ ಅನುದಾನ ಇಡಲಾಗಿದೆ. ಬೌದ್ಧ ಧರ್ಮಾಚಾರಿಗಳಿಗೆ ಮಾಸಿಕ 6,000 ಗೌರವಧನ ನೀಡುವುದಾಗಿ ಸಿಎಂ ಘೋಷಿಸಿದ್ರು. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಇನ್ಮುಂದೆ ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಅಂತ ಆಗಲಿದೆ. ಹೆಸರು ಬದಲಾವಣೆ ಬಗ್ಗೆ ಸಿಎಂ ಬಜೆಟ್ನಲ್ಲಿ ಘೋಷಿಸಿದ್ರು. ಹಾಗೆ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿ ಹೆಸರು ನಾಮಕರಣ ಮಾಡಲಾಗುವುದು. ಈ ಮೂಲಕ ಕೇಂದ್ರದ ವಿಬಿ ಜೀರಾಮ್ಜಿ ಕಾಯ್ದೆಗೆ ಸೆಡ್ಡು ಹೊಡೆಯಲು ಸರ್ಕಾರ ಮುಂದಾಗಿದೆ. ಸಿದ್ದರಾಮಯ್ಯ ಬಜೆಟ್ ಅನ್ನ ಬಿಜೆಪಿ ಹಾಗೂ ಜೆಡಿಎಸ್ ಟೀಕಿಸಿದೆ. ಖಾಲಿ ಚೊಂಬು ಹಿಡಿದು ವಿಧಾನಸೌಧದ ಮುಂದೆ ಬಿಜೆಪಿ ಶಾಸಕರು ಪ್ರತಿಭಟನೆ ಮಾಡಿದ್ರು. ಹಾಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಎಕ್ಸ್ನಲ್ಲಿ ಟೀಕಿಸಿದ್ರು. ಜೆಡಿಎಸ್ ಕಚೇರಿಯಲ್ಲಿ ಸಾಲರಾಮಯ್ಯ ಎಂಬ ಪುಸ್ತಕವನ್ನೇ ರಿಲೀಸ್ ಮಾಡಿದ ನಿಖಿಲ್ ಕುಮಾರಸ್ವಾಮಿ ಕೂಡ ರಾಜ್ಯದ ಜನರನ್ನ ಸಾಲದ ಕೂಪಕ್ಕೆ ತಳ್ಳಲಾಗಿದೆ ಅಂತ ಕಿಡಿಕಾರಿದ್ರು. ಇದು ಸಿದ್ದರಾಮಯ್ಯನವರ ಕಳಪೆ ಬಡ್ಜೆಟ್. ಇದು ಕಳೆದ 3 ವರ್ಷದಲ್ಲಿ 4.5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯ. 4.5 ಲಕ್ಷ ಕೋಟಿ. ನಮ್ದು ಈಗ 8 ಲಕ್ಷ ಕೋಟಿ 824 ಕೋಟಿ ನಾವು ಸಾಲ ನಮ್ಮ ತಲೆ ಮೇಲೆ ಇದೆ. ಈಗ ಅದರಲ್ಲಿ ಸಿದ್ದರಾಮಯ್ಯನವರ ಪಾಲೆಷ್ಟು ಅಂದ್ರೆ 54%. 54%. ಇನ್ನೆರಡು ವರ್ಷದ್ದು ಏನನ್ನ ಸೇರಿಸ್ಕೊಂಡ್ಬಿಟ್ರೆ ಸಿದ್ದರಾಮಯ್ಯನವ್ರದ್ದು 60%. ಹೆಂಗೂ ಕಮಿಷನ್ 60% ಹೊಡಿತಾವ್ರೆ. ಆ ಕಮಿಷನ್ಗೆ ಕರೆಕ್ಟಾಗಿ ಇವ್ರ ಶೇರುನು ಸಾಲನೂ ಕೂಡ ಇದೆ. 17ನೇ ಬಜೆಟ್ ಈ ನಾಡಿನ ಜನತೆಗೆ ದೊಡ್ಡ ಚೊಂಬನ್ನ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅನ್ನೋದು ಸ್ಪಷ್ಟ. ಕಳೆದ 3 ಬಜೆಟ್ ಅನ್ನು ತಾವು ನೋಡ್ತಾ ಇದ್ರೆ ಹಿಂದಿನ ಬಜೆಟ್ ನಲ್ಲೇ 1,16,000 ಕೋಟಿ ರೂಪಾಯಿಗಳನ್ನ ಸಾಲ ಮಾಡಿದ್ರು. ಈ ಬಾರಿ 2025-26ನೇ ಸಾಲಿಗೆ 1,32,000 ಕೋಟಿ ರೂಪಾಯಿಗಳ ಸಾಲವನ್ನ ಮಾಡಿದ್ದಾರೆ. ಇಡೀ ರಾಜ್ಯವನ್ನ ಒಂದು ಸಾಲದ ಸುನಾಮಿಗೆ ದೂಡಿರ್ತಕ್ಕಂಥದ್ದು ಬಹಳ ಸತ್ಯ. ಕಾರಣ ಕಳೆದ 3 ವರ್ಷಗಳಿಂದ ನಾವು ನೋಡ್ತಾನೆ ಬಂದಿದ್ದೇವೆ ಎಷ್ಟು ಪ್ರತಿ ವರ್ಷವೂ ಕೂಡ ಸಾಲದ ಹೊರೆ ನಮ್ಮ ಪ್ರತಿಯೊಬ್ಬ ಕನ್ನಡದ ನಾಗರಿಕನ ಹೆಗಲ ಮೇಲೆ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು. ಸಾಲ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಹೇಳಿದ್ದೆ ನಾನು. ಮತ್ತೆ ಸಾಲ ಮಾಡದೆ ಯಾವುದೇ ರಾಜ್ಯ, ಯಾವುದೇ ಕುಟುಂಬ ಇರಲಿ, ಯಾವುದೇ ದೇಶ ಇರಲಿ, ಸಾಲ ಮಾಡದೇನೆ ದೇಶದ ಅಭಿವೃದ್ಧಿ ಮಾಡೋದಕ್ಕಾಗಲಿ, ರಾಜ್ಯ ಅಭಿವೃದ್ಧಿ ಮಾಡೋಕ್ಕಾಗಲಿ ಸಾಧ್ಯ ಇಲ್ಲ. ಬಟ್ ನಾವು ಸಾಲ ಮಾಡುವಾಗ ಆ ಪ್ಯಾರಾಮೀಟರ್ ಒಳಗಡೆ ಇರಬೇಕು ಅಷ್ಟೇ. ಶೀಘ್ರದಲ್ಲೇ ಮದ್ಯದ ದರ ಏರಿಕೆಗೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಆದರೆ ದರ ಏರಿಕೆಯ ನಿರ್ಧಾರ ಉತ್ಪಾದಕರಿಗೆ ಸರ್ಕಾರ ಬಿಟ್ಟುಕೊಟ್ಟಿದೆ. ಜಾಗತಿಕ ಮಟ್ಟದ ಮದ್ಯದ ಅಂಶ ಆಧರಿಸಿ ತೆರಿಗೆ ಹಾಕಲು ನಿರ್ಧರಿಸಿದ್ದು 2026 ಮದ್ಯದ ಅಂಶ ಪರಿಗಣಿಸಿ ಅಬಕಾರಿ ಸುಂಕ ನಿಗದಿ ಮಾಡಲಿದೆ. ಅಂದ್ರೆ ರಮ್, ಜಿನ್, ವೈನ್, ಬ್ರ್ಯಾಂಡಿ, ಬಿಯರ್ಗಳಲ್ಲಿ ಎಷ್ಟು ಪ್ರಮಾಣದ ಆಲ್ಕೋಹಾಲ್ ಪರ್ಸೆಂಟೇಜ್ ಇರುತ್ತೋ ಅದರ ಮೇಲೆ ಸುಂಕ ಹೆಚ್ಚಳ ಆಗಲಿದೆ. ಕಳೆದ ವರ್ಷ ಅಬಕಾರಿ ಇಲಾಖೆಗೆ 36,492 ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿತ್ತು. ಈ ಸಲ 45,000 ಕೋಟಿ ಆದಾಯ ಸಂಗ್ರಹದ ಗುರಿ ಇಟ್ಕೊಂಡು ಸರ್ಕಾರ ಈ ನಿರ್ಧಾರ ಮಾಡಿದೆ. ಇದರ ಮಧ್ಯೆನೇ ಮುದ್ರಾಂಕ ನೋಂದಣಿ ಇಲಾಖೆಯ ಆದಾಯ ಸಂಗ್ರಹವನ್ನ 29,000 ಕೋಟಿಗೆ ಹೆಚ್ಚಿಸಬೇಕು. ಸಾರಿಗೆ ಇಲಾಖೆಯಲ್ಲೂ ಆದಾಯ ಸಂಗ್ರಹವನ್ನ ಈ ವರ್ಷ 15,500 ಕೋಟಿಗೆ ಹೆಚ್ಚಿಸಬೇಕು ಅಂತ ಬಜೆಟ್ನಲ್ಲೇ ಸಿಎಂ ಉಲ್ಲೇಖಿಸಿದ್ದಾರೆ. 16 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬ್ಯಾನ್. ಹೆಚ್ಚುತ್ತಿರುವ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು.
ಬಜೆಟ್ನಲ್ಲೇ ಸಿಎಂ ಇಂಥದ್ದೊಂದು ಮಹತ್ವದ ನಿರ್ಧಾರವನ್ನು ಪ್ರಕಟಿಸಿದ್ರು. 16 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನ ನಿಷೇಧಿಸುವ ನಿರ್ಣಯ ಮಂಡಿಸಿದ್ರು. ಸರ್ಕಾರದ ನಿರ್ಧಾರಕ್ಕೆ ಪೋಷಕರು, ಮನೋವೈದ್ಯರು, ವಿದ್ಯಾರ್ಥಿಗಳೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಾನು ಆ್ಯಸ್ ಅ ಪೇರೆಂಟ್ ಇದನ್ನು ವೆಲ್ಕಮ್ ಮಾಡ್ತೀನಿ. ಯಾಕೆಂದರೆ ಸ್ಕ್ರೀನ್ ಟೈಮು ಯಾರಿಗಾದರೂ ಒಳ್ಳೆಯದಲ್ಲ. ನಾವು ದೊಡ್ಡವರೇ ಆದಷ್ಟು ಸ್ಕ್ರೀನ್ ಟೈಮ್ ಕಡಿಮೆ ಮಾಡ್ಕೋಬೇಕು ಅಂತ ನಾವು ಅನ್ಕೊತಾ ಇದ್ದೀವಿ. ಅದರಲ್ಲಿ ಮಕ್ಕಳಿಗೆ ನಾನು 100% ಇದನ್ನು ಎನ್ಕರೇಜ್ ಮಾಡಲ್ಲ. ಸೊ ಈ ಡಿಸಿಷನ್ನ ನಾನು ವೆಲ್ಕಮ್ ಮಾಡ್ತೀನಿ. ಇದು ಬಹುಶಃ ಸಮಯೋಚಿತ ನಿರ್ಧಾರ. ಆದ್ರೆ ಇದು ಇಮಿಡಿಯೇಟ್ ಆಗಿ ಎಷ್ಟರ ಮಟ್ಟಿಗೆ ಇಫೆಕ್ಟ್ ಕೊಡುತ್ತೆ ಹೇಳಕ್ ಬರಲ್ಲ. ಶಾಲೆ ಒಳಗೆ ಯಾರು ಉಪಯೋಗ ಮಾಡುದಿಲ್ಲ, ಆದ್ರೆ ಹೊರಗೆ ಕಡಿವಾಣ ಹಾಕೋದು ಬಹಳ ಕಷ್ಟ ಇದೆ. ಉಪಯೋಗ ಮಾಡ್ಲಿಕ್ಕಿಲ್ಲ ಅನ್ನುವಂತ ಒಂದು ಕಾನೂನು ಬಂದ್ರೆ ಬಹುಶಃ ಕಾನೂನಿಗೆ ಹೆದರಿ ಆದ್ರೂ ಸ್ವಲ್ಪ ಜನ ಆದ್ರೂ ಅದರಿಂದ ದೂರ ಸರಿತಾರೆ. 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆಗೆ ನಿರ್ಬಂಧ ಹಾಕಿದೆ ಸರ್ಕಾರ, ನಿಜ. ಆದ್ರೆ ಆದೇಶ ಜಾರಿಗೆ ತರಲು ಸಾಕಷ್ಟು ಸವಾಲುಗಳಿವೆ. 1. ಮೊಬೈಲ್ ಬಳಸುವ ಮಕ್ಕಳ ಬಗ್ಗೆ ನಿಗಾ ವಹಿಸಬೇಕು. 2. ಅಂತಾರಾಷ್ಟ್ರೀಯ ಸೈಬರ್ ತಂತ್ರಜ್ಞಾನ ಅಳವಡಿಸಬೇಕು. 3. ಕಂಟೆಂಟ್ ಆಪ್ ಕಂಪನಿಗಳಿಗೆ ನೋಟಿಸ್ ನೀಡಬೇಕು. 4. ರಾಜ್ಯದಲ್ಲಿ ದೊಡ್ಡ ಜಾಗೃತಿ ಅಭಿಯಾನ ನಡೆಸಬೇಕು. 5. ಮೊಬೈಲ್ ಚಟ ಬಿಡಿಸಲು ಕೌನ್ಸಿಲಿಂಗ್ ಕೇಂದ್ರ ತೆರೆಯಬೇಕು. 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ಇದು ಬರೀ ಸರ್ಕಾರದ ಜವಾಬ್ದಾರಿಯಷ್ಟೇ ಅಲ್ಲ. ಪೋಷಕರು ಮಕ್ಕಳನ್ನ ಮೊಬೈಲ್ ಗೀಳು ಬಿಡಿಸಲು ಮುಂದಾಗಬೇಕು. ಆಗಷ್ಟೇ ಸರ್ಕಾರದ ಈ ಆದೇಶಕ್ಕೆ ಮಹತ್ವ ಸಿಗಲಿದೆ. ಕಾಲೇಜುಗಳಲ್ಲಿ ಸ್ಟೂಡೆಂಟ್ಸ್ ಎಲೆಕ್ಷನ್ ಘೋಷಣೆ. ರಾಜ್ಯದ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಚುನಾವಣೆಗಳನ್ನು ನಡೆಸುವುದಾಗಿ ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲೇ ಘೋಷಿಸಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ನಾಯಕತ್ವ, ಹೊಣೆಗಾರಿಕೆ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಬೆಳೆಸಲು ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ಸಂಘಗಳ ಚುನಾವಣೆ ನಡೆಸಲು ನಮ್ಮ ಸರ್ಕಾರವು ಉದ್ದೇಶಿಸಿದೆ. 1989-90ರಲ್ಲಿ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿಗಳಾಗಿದ್ದಾಗ ವಿದ್ಯಾರ್ಥಿ ಎಲೆಕ್ಷನ್ ರದ್ದುಗೊಳಿಸಿದ್ರು. ಸ್ಟೂಡೆಂಟ್ಸ್ ಚುನಾವಣೆ ವೇಳೆ ನಡೆದ ಘರ್ಷಣೆಗಳು, ವಿದ್ಯಾರ್ಥಿಗಳ ನಡುವೆ ಆಗಿದ್ದ ಗಲಾಟೆಗಳು, ಕ್ಯಾಂಪಸ್ನಲ್ಲಿ ಅಶಾಂತಿ, ರಾಜಕೀಯ ಹಸ್ತಕ್ಷೇಪ, ವಿದ್ಯಾರ್ಥಿಗಳ ಶೈಕ್ಷಣಿಕ ವಾತಾವರಣಕ್ಕೆ ಧಕ್ಕೆಯಾಗುತ್ತೆ ಅಂತ 35 ವರ್ಷಗಳ ಹಿಂದೆಯೇ ಬ್ಯಾನ್ ಮಾಡಿದ್ರು. ಆದ್ರೆ ರಾಜಕೀಯಕ್ಕೆ ಹೊಸ ಪೀಳಿಗೆ, ಬಿಸಿ ರಕ್ತದವರು ಬರಬೇಕು. ಅದಕ್ಕೆ ಮತದಾನದ ಮಹತ್ವ, ಸಂವಿಧಾನಾತ್ಮಕ ಮೌಲ್ಯಗಳನ್ನ ಯುವಜನತೆಗೆ ತಿಳಿಸಬೇಕು ಅಂತ ರಾಹುಲ್ ಗಾಂಧಿ ಪತ್ರ ಬರೆದಿದ್ರು. ಹೀಗಾಗಿ ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ಸ್ ಎಲೆಕ್ಷನ್ ನಡೆಸಲು ಸರ್ಕಾರ ತೀರ್ಮಾನಿಸಿದೆ. ಬೀದಿನಾಯಿ ಹಾವಳಿ ತಡೆ ಬಗ್ಗೆ ನ್ಯೂಸ್ 18 ಅಭಿಯಾನಕ್ಕೆ ಸ್ಪಂದನೆ. ಮಹಿಳೆಯ ಮೇಲೆ ನಾಯಿ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ಈ ಘಟನೆ ನಡೆದಿರುವಂತದ್ದು. ಬೆಳಿಗ್ಗೆ ಮಹಿಳೆ ವಾಕಿಂಗ್ಗೆ ಅಂತ ತೆರಳ್ತಾ ಇದ್ರು. ಈ ವೇಳೆ ಮನೆ ಬಳಿ ನಾಯಿ ಬಂದು ದಾಳಿ ಮಾಡಿದೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಿ. ರಾಜ್ಯದಲ್ಲಿ ಬೀದಿನಾಯಿಗಳ ಹಾವಳಿಗೆ ಮಕ್ಕಳಿಂದ ವೃದ್ಧರವರೆಗೂ ನಲುಗಿ ಹೋಗ್ತಿದ್ದಾರೆ. ರಾಜ್ಯದಲ್ಲಿ ಬೀದಿನಾಯಿಗಳ ದಾಳಿ ಆಗ್ತಿರೋದು ಯಾಕೆ, ನಿಯಂತ್ರಣ ಹೇಗೆ ಮಾಡಬೇಕಂತ ನ್ಯೂಸ್ 18 ಕನ್ನಡ ವಿಸ್ತೃತ ವರದಿ ಮಾಡಿ ಸರ್ಕಾರದ ಗಮನ ಸೆಳೆದಿತ್ತು. ಈಗ ಬಜೆಟ್ನಲ್ಲಿ ಬೀದಿನಾಯಿಗಳ ನಿಯಂತ್ರಣಕ್ಕೆ ಬೆಂಗಳೂರು ಹಾಗೂ ಬೀದರ್ನಲ್ಲಿ ಶ್ವಾನ ಸಂತಾನ ನಿಯಂತ್ರಣ ತರಬೇತಿ ಕೇಂದ್ರ ತೆರೆಯುವುದಾಗಿ ಘೋಷಿಸಿದ್ದಾರೆ. ಇಲ್ಲಿ ಪಶುವೈದ್ಯರು ಮತ್ತು ಪಶುವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ತಾಂತ್ರಿಕ ತರಬೇತಿ ನೀಡಲು ನಿರ್ಧಾರ ಮಾಡಲಾಗಿದೆ. ಬೀದಿನಾಯಿಗಳ ಸಮಸ್ಯೆಗೆ ಪರಿಹಾರೋಪಾಯವಾಗಿ ಸಂತಾನಹರಣ ನಿಯಂತ್ರಣವನ್ನು ವೈಜ್ಞಾನಿಕ ಹಾಗೂ ಪರಿಣಾಮಕಾರಿ ರೀತಿಯಲ್ಲಿ ಜಾರಿಗೆ ತರುವ ಉದ್ದೇಶದಿಂದ ಪಶುವೈದ್ಯರು ಮತ್ತು ಪಶುವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಉನ್ನತ. ನ್ಯೂಸ್ 18ನಿಂದ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ. ಬರೋಬ್ಬರಿ 690 ಕೋಟಿ ಅನುದಾನ ಘೋಷಣೆ. ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯನ್ನೇ ಸರ್ಕಾರ ಮರೆತು ಬಿಟ್ಟಿತ್ತು. ಆದರೆ ನ್ಯೂಸ್ 18 ಕನ್ನಡ ಸುಮ್ಮನಿರಲಿಲ್ಲ. ಕುಸಿದು ಬೀಳುವ ಹಂತ ತಲುಪಿದ ಶಾಲೆಗಳ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಮಾಡಿತ್ತು. ನ್ಯೂಸ್ 18 ಕಾಳಜಿ ವರದಿ ದೊಡ್ಡ ಇಂಪ್ಯಾಕ್ಟ್ ಆಗಿದೆ. ಬಜೆಟ್ನಲ್ಲೇ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಒಟ್ಟು 690 ಕೋಟಿ ರೂಪಾಯಿ ಅನುದಾನ ಘೋಷಿಸಿದ್ದಾರೆ ಸಿಎಂ. ಸಾಲಿನಲ್ಲಿ ಇನ್ನೂ 100 ಶಾಲೆಗಳನ್ನು 400 ಕೋಟಿ ರೂಗಳ ವೆಚ್ಚದಲ್ಲಿ ಇದೇ ಮಾದರಿಯಲ್ಲಿ ಉನ್ನತೀಕರಿಸಲಾಗುವುದು. ಇದಿಷ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ನ ಪ್ರಮುಖಾಂಶಗಳು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನೋಡಿದ್ರಲ್ಲ, ದಾಖಲೆಯ ಬಜೆಟ್ ಏನೋ ಮಂಡಿಸಿದ್ರು. ಆದ್ರೆ ಇಲ್ಲಿ ಪ್ರಮುಖವಾಗಿ 56,432 ಸರ್ಕಾರಿ ಹುದ್ದೆ ಭರ್ತಿಗೆ ಸರ್ಕಾರ ಮುಂದಾಗಿದೆಯಲ್ಲ, ಇನ್ನು ಒಳ ಮೀಸಲಾತಿಯನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೇ ಜಟಾಪಟಿ ನಡೀತಾ ಇದೆ. ಯಾವಾಗ ಇವರು ರಿಕ್ರೂಟ್ಮೆಂಟ್ ಶುರು ಮಾಡ್ತಾರೆ,
ಈ ವರ್ಷದಲ್ಲೇ ಎಲ್ಲ 56,000 ನೇಮಕಾತಿಯನ್ನ ಮಾಡ್ತೀವಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಆ ಭರವಸೆಯನ್ನ ಎಷ್ಟು ಮಟ್ಟಿಗೆ ಈಡೇರಿಸ್ತಾರೆ ಅನ್ನುವಂಥ ಕುತೂಹಲ ಹೀಗೆ. ಅದರ ಜೊತೆಗೆ ಪ್ರಶ್ನೆ ಕೂಡ ಇರುವಂಥದ್ದು. ಇದರ ಜೊತೆಗೆ 5 ಪ್ರಮುಖ ಗ್ಯಾರಂಟಿಗಳು ಕಾಂಗ್ರೆಸ್ ಸರ್ಕಾರದ್ದು: ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ, ಶಕ್ತಿ ಯೋಜನೆ, ಅನ್ನಭಾಗ್ಯ, ಯುವ ನಿಧಿ. ಆದ್ರೆ ಯುವ ನಿಧಿಗೆ ರಾಹುಲ್ ಗಾಂಧಿದು ಒಂದು ರೀಲ್ಸ್ ವೈರಲ್ ಆಗ್ತಾ ಇರ್ತಲ್ಲ, ಟಾಟಾ ಬಾಯ್ ಬಾಯ್ ಖತಮ್ ಅಂತ ಹೇಳ್ತಾರಲ್ಲ, ಹಂಗ್ ಖತಮ್ ಮಾಡ್ಬಿಟ್ರ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಯಾಕೆಂದ್ರೆ ಯುವಕರು, ನಿರುದ್ಯೋಗಿಗಳು ಯಾರಿದ್ದಾರೆ ಅವರಿಗೆ ಇಂತಿಷ್ಟು ಹಣವನ್ನ ತಿಂಗಳ ಕೊಡೋದು ಅನ್ನುವಂಥ ನಿಟ್ಟಿನಲ್ಲಿ ಯುವ ನಿಧಿಯನ್ನ ಜಾರಿಗೆ ತಂದಿದ್ರು. ಆದ್ರೆ ಅದಕ್ಕೆ ಯಾವುದೇ ರೀತಿಯಾದಂಥ ಅನುದಾನ ಇಲ್ಲ. ಉಳಿದಂತ 4 ಗ್ಯಾರಂಟಿ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಅಬಕಾರಿದಕ್ಕೆ ಟಾರ್ಗೆಟ್ ಹೆಂಗೆ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ, ಈ ಸಲ 45,000 ಕೋಟಿಯಷ್ಟು ಆದಾಯದ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ರಾಜ್ಯದ ಜನರು ಚೆನ್ನಾಗಿ ಕುಡಿಬೇಕು ಅನ್ನುವಂಥ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂಥ ಪ್ರಶ್ನೆ ಇದ್ದಿದೆ. ಅದರ ಜೊತೆಗೆ ಸಿದ್ದರಾಮಯ್ಯನವರ ಈ ಬಜೆಟ್ ಮೇಲೆ ಕೇಳಿ ಬರ್ತಾ ಇರುವಂತ ಒಂದು ಪ್ರಮುಖ ಆರೋಪ ಅಂದ್ರೆ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅನ್ನುವಂಥ ರೀತಿಯಲ್ಲಿ ಬಜೆಟ್ ಮಂಡಿಸಿದ್ದಾರೆ. 1,23,000 ಕೋಟಿಯಷ್ಟು ಸಾಲ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಈಗ ರಾಜ್ಯದ ಸಾಲ ಎಷ್ಟಾಗಿದೆ ಗೊತ್ತಾ? 8,24,000 ಕೋಟಿಯಷ್ಟು ಸಾಲ. ಹತ್ತತ್ರ ಒಬ್ಬ ವ್ಯಕ್ತಿ ಮೇಲೆ ರಾಜ್ಯದಲ್ಲಿ 1 ಲಕ್ಷ ಸಾಲ ಬಿದ್ದಂತ ಆಗ್ತಾ ಇರುವಂಥದ್ದು. ಏನೇನು ಮಾಡ್ತಾರೆ ನೋಡಬೇಕು. ಬಜೆಟ್ ಇಲ್ಲಿ ಮಂಡಿಸೋದು ಮಾತ್ರ ಅಲ್ಲ, ಅದೆಲ್ಲವೂ ಕೂಡ ಜಾರಿಯಾಗತ್ತಾ, ಅನುದಾನಗಳು ಸಿಗ್ತಾವ ಅಂತ. ಬಿಕಾಸ್ ಇದು ಕಂಟಿನ್ಯೂಸ್ಲಿ ಸಿದ್ದರಾಮಯ್ಯನವರ ಈ 2023ರಿಂದ 3ನೇ ಬಜೆಟ್ ಆಗಿದೆಯಲ್ಲ, ಕೊರತೆಯ ಬಜೆಟ್ ಅನ್ನೇ ಮಂಡಿಸಿರುವಂಥದ್ದು. ಸಾಕಷ್ಟು ಕೊರತೆ ಅಂತೂ ಎದುರಾಗ್ತದೆ. ಕಾದ್ ನೋಡೋಣ ಇದಿನ್ನು ಯಾವ್ಯಾವ ರೀತಿಯ ಟೀಕೆಗೆ ಗುರಿ ಆಗುತ್ತೆ, ಇಲ್ಲ ಅದೆಲ್ಲವನ್ನು ಕೂಡ ಫುಲ್ಫಿಲ್ ಮಾಡಿಕೊಂಡು ಬಜೆಟ್ನಲ್ಲಿ ಏನೇನೆಲ್ಲ ಘೋಷಣೆ ಮಾಡಿದ್ರು ಅದೆಲ್ಲವನ್ನು ಕೂಡ ಜಾರಿ ಮಾಡ್ತಾರಾ ಅಂತ.